ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಭಾರತ್ ಬಂದ್ ಬೆಂಬಲಿಸಿ ಬೆಂಗಳೂರಿನಲ್ಲಿ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಟೌನ್ ಹಾಲ್ ಬಳಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ. 11 ಗಂಟೆಗೆ ಈ ಒಂದು ಪ್ರತಿಭಟನೆ ಟೌನ್ ಹಾಲ್ನಲ್ಲಿ ಆರಂಭ ಆಗಿದೆ. ಸೊ ಇದರ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಪ್ರತಿಭಟನಾ ನಿರತರು ನಡೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದಾರೆ. ಟೌನ್ ಹಾಲ್ ಬಳಿ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆಯನ್ನ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾವೆ. ಸೊ ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. 2 ಕೆಎಸ್ಆರ್ಪಿ ತುಕಡಿಗಳು ಹಾಗೆ 3 ಬಿಎಂಟಿಸಿ ಬಸ್ಗಳನ್ನು ಟೌನ್ ಹಾಲ್ ಬಳಿ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಒಂದು ವೇಳೆ ತುಂಬ ಪರಿಸ್ಥಿತಿ ಕೈಮೀರಿತು ಅಂದರೆ ಅವರನ್ನ ಬಂಧಿಸುವಂಥ ಕೆಲಸ ಕೂಡ ನಡೆಯೋದಕ್ಕೆ ಈಗಾಗಲೇ 3 ಬಿಎಂಟಿಸಿ ಬಸ್ಗಳನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ ಇಲಾಖೆಯ ವತಿಯಿಂದ. ಸದ್ಯ 50ಕ್ಕೂ ಹೆಚ್ಚು ಪೊಲೀಸರು ಟೌನ್ ಹಾಲ್ ಬಳಿ ಜಮಾವಣೆಗೊಂಡಿದ್ದಾರೆ. ಸೊ ಈಗಾಗಲೇ ಮನವಿ ಮಾಡಿಕೊಂಡಿರೋ ಹಾಗೆ ಒಂದು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಪ್ರತಿಭಟನಾಕಾರರು ಸಜ್ಜಾಗಿದ್ದಾರೆ. ನೋಡ್ತಾ ಇದ್ದೀರಿ ಟೌನ್ ಹಾಲ್ನಲ್ಲಿ ಹೇಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆಯವರು ಅನ್ನೋದನ್ನು. ಈಗಾಗಲೇ 1 ಗಂಟೆ ಆಗಿದೆ ಪ್ರತಿಭಟನೆ ಆರಂಭ ಆಗಿ, ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಈಗ ಅಲ್ಲಿಂದ ಟೌನ್ ಹಾಲ್ ವೃತ್ತದಿಂದ ಟೌನ್ ಹಾಲ್ ಮುಂಭಾಗ ಏನು ಪುಟ್ಟಣ್ಣಚೆಟ್ಟಿ ಭವನ ಇದೆ, ಆ ಭವನದ ಮೆಟ್ಟಿಲುಗಳ ಮೇಲೆ ಇದೀಗ ಪ್ರತಿಭಟನಾಕಾರರು ಕಾರ್ಮಿಕರು ಕುಳಿತಿರುವಂತಹ ದೃಶ್ಯವನ್ನು ನೀವೀಗ ಗಮನಿಸಬಹುದು. ನಂತರ ಅಲ್ಲಿಂದ ಮೆರವಣಿಗೆ ಹೊರಟು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನ ಏನಿದೆ ಫ್ರೀಡಂ ಪಾರ್ಕ್ ಅಲ್ಲಿವರೆಗೆ ಮೆರವಣಿಗೆಯ ಮುಖಾಂತರ ಪ್ರತಿಭಟನಾ ನಿರತರು, ಕಾರ್ಮಿಕ ಸಂಘಟನೆಯ ಮುಖಂಡರು, ಕಾರ್ಮಿಕರೆಲ್ಲರೂ ಕೂಡ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡು ನಡೆಸ್ತಾ ಇದ್ದಾರೆ. ಸೊ ಇನ್ನು ಮುನ್ನೆಚ್ಚರಿಕೆಯ ಕ್ರಮವಾಗಿ 2 ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ 3 ಬಿಎಂಟಿಸಿ ಬಸ್ಗಳನ್ನು ಟೌನ್ ಹಾಲ್ ಬಳಿ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಎಸ್, TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಿ. ಕಾರ್ಮಿಕ ಸಂಘಟನೆಗಳ ಮುಖಂಡರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಟೌನ್ ಹಾಲ್ ಸರ್ಕಲ್ನಲ್ಲಿ ಧ್ವಜಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗ್ತಾ AITUC ಆಗಿರಬಹುದು, CITU ಆಗಿರಬಹುದು, ಈ ಎಲ್ಲ ನೌಕರರ ಸಂಘಟನೆಗಳೇನಿದೆ, ಕಾರ್ಮಿಕ ಸಂಘಟನೆಗಳೇನಿದ್ದಾವೆ ಎಲ್ಲವೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾವೆ. ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ಸಹಯೋಗದಲ್ಲಿ ಇವತ್ತು ನಡೀತಾ ಇರುವಂತಹ ದೇಶವ್ಯಾಪಿ ಮುಷ್ಕರ ಸಾಕಷ್ಟು ಬಂದ್ನ ಬಿಸಿಯನ್ನು ತಟ್ಟಿಸಿದೆ. AITUC, CITU, INTUC, LPF ಕಾರ್ಮಿಕ ಸಂಘಟನೆಗಳು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ. ಪ್ರಮುಖ 12 ಬೇಡಿಕೆಗಳನ್ನು ಈಡೇರಿಸಬೇಕು. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ಬೀದಿಗಿಳಿದಿದ್ದಾರೆ ಕಾರ್ಮಿಕರು, ಕಾರ್ಮಿಕ ಸಂಘಟನೆಗಳು. ದೇಶವ್ಯಾಪಿ ಮುಷ್ಕರವನ್ನು ತೆಗೆದುಕೊಳ್ಳಲಾಗಿದೆ. ಅಲ್ಲಲ್ಲಿ ಪ್ರತಿಭಟನೆಗಳ ಕಾವು, ಮುಷ್ಕರದ ಬಿಸಿ ಏರಿದರೆ ಕೆಲವು ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಪ್ರಮುಖವಾಗಿ ಇವತ್ತಿನ ಬೇಡಿಕೆಗಳು ಬಹುರಾಷ್ಟ್ರೀಯ ಕಂಪನಿಗಳ ಬಂಡವಾಳದ ಪರ ಕಾರ್ಮಿಕ ಕಾಯ್ದೆಯನ್ನು ತಿದ್ದುಪಡಿ ತರಬೇಕು, ಮೋಟಾರು ವಾಹನ ಮಸೂದೆ 2017 ತಡಿಬೇಕು, ಹಣದುಬ್ಬರ ತಡೆಗಟ್ಟಿ ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕು, ಪಡಿತರ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಎಲ್ಲರಿಗೂ ತಲುಪುವಂತೆ ಮಾಡಬೇಕು. ಇನ್ನು ಎಲ್ಲ ಕಾರ್ಮಿಕರಿಗೆ ಕನಿಷ್ಠ 18,000 ರೂಪಾಯಿ ವೇತನವನ್ನು ಮಾಸಿಕವಾಗಿ ನಿಗದಿಪಡಿಸಬೇಕು. ಕಾರ್ಮಿಕ ಸಂಘ ರಚಿಸುವಂಥ ಹಕ್ಕು, ಸಾಮೂಹಿಕ ಚೌಕಾಸಿ ಹಕ್ಕು ಸಂಸತ್ತಿನಲ್ಲಿ ಅನುಮೋದನೆ ಆಗಬೇಕು. ಈ ಪ್ರಮುಖ ಬೇಡಿಕೆಗಳನ್ನು ಒಳಗೊಂಡ ಹಾಗೆ ಗುತ್ತಿಗೆ ಕಾರ್ಮಿಕ ಪದ್ಧತಿ ನಿಯಂತ್ರಣ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಖಾಯಂ ಶಾಸನ ಇವೆಲ್ಲವೂ ಕೂಡ ಜಾರಿಗೆ ತರಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಷೇರು ವಿಕ್ರಯಕ್ಕೆ ವಿರೋಧ ಮತ್ತು ವಿದೇಶಿ ನೇರ ಬಂಡವಾಳಿಕೆ ಹೂಡಿಕೆಯನ್ನು ರದ್ದುಪಡಿಸಬೇಕು. ಈ ಮೂಲಕ ದೇಶೀಯವಾಗಿ ಏನು ಉತ್ಪಾದನೆ ಮಾಡ್ತಾರೆ ರೈತರಾಗಲಿ, ಬೇರೆ ಬೇರೆ ಅಸಂಘಟಿತ ವಲಯಗಳಾಗಲಿ, ಅವುಗಳಿಗೆ ನೇರ ಬಂಡವಾಳವನ್ನು ಹೂಡಿ ಅವುಗಳನ್ನು ಮೇಲೆತ್ತುವಂಥ ಪ್ರಯತ್ನ ಆಗಬೇಕು. ಇನ್ನು ಸ್ಕೀಮ್ ಯೋಜನೆ ನೌಕರರನ್ನು ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು. ಹಾಗೆಯೇ ಅಸಂಘಟಿತ ಕಾರ್ಮಿಕ ವಲಯವನ್ನು ಕಡೆಗಣಿಸಬಾರದು. ಅವರಿಗೆ ಭವಿಷ್ಯ ನಿಧಿಯನ್ನು EPF, PFಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸಬೇಕು, ಅದನ್ನು ಕೊಡಬೇಕು. ಇನ್ನು ನೀಮ್ ಮತ್ತು ನೆಟಾಪ್ ಮತ್ತು FT, NEA ಮತ್ತು NETAP, FTE ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಬೇಕು. EPF ಹಣ ಷೇರು ಮಾರುಕಟ್ಟೆಗೆ ಮತ್ತು ESI ಹಣ ರಿಲಯನ್ಸ್ಗೆ ನೀಡಬಾರದು. ಸೊ ಖಾಸಗೀಕರಣಗೊಳಿಸಬಾರದು. ಅದನ್ನು ಸರ್ಕಾರವೇ ನೇರವಾಗಿ ಅವರ ಭದ್ರತೆಗೆ, ಜೀವನ ಭದ್ರತೆಗೆ ಕಲೆಕ್ಟ್ ಮಾಡುವಂತಹ ಅವರ ದುಡಿಮೆಯ ಹಣವನ್ನು ಅವರಿಗೆ ತಲುಪುವ ಹಾಗೆ ಮಾಡಬೇಕು. ಶೇರ್ ಮಾರ್ಕೆಟ್ನಲ್ಲಿ ಹಾಕಿದ್ರೆ ಶೇರ್ ಹೇಗೆ ವೈಪರೀತ್ಯಗಳನ್ನು ಕಾಣ್ತಾ ಇರುತ್ತೆ, ಹಾಗೆಯೇ EPF ಹಣ ಕೂಡ ಸಿಗೋದಿಲ್ಲ, ಪರ್ಸೆಂಟೇಜ್ಗಳ ಲೆಕ್ಕದಲ್ಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಹಣದ ಭದ್ರತೆಗೆ ಸರ್ಕಾರ ಯಾವತ್ತೂ ಕೂಡ ಒದಗಿಸಬೇಕು ಅನ್ನುವಂಥ ಕೂಡ ಕೇಳ್ಕೊಂಡಿದ್ದಾರೆ. ಇನ್ನು ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು. ಹೀಗೆ ಪ್ರಮುಖ ಬೇಡಿಕೆಗಳನ್ನು ಒತ್ತಾಯಿಸಿ ಇವತ್ತು ಭಾರತ ಬಂದ್ ನಡೆಸಲಾಗ್ತಾ ಇದೆ. ಎಸ್, ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೋಡ್ತಾ ಇದ್ರೆ ಅದರ ನೇರ ದೃಶ್ಯಾವಳಿಗಳನ್ನು TV5ನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಇದೀಗ ಸ್ಥಳದಿಂದ ನಮ್ಮ ಸಹೋದ್ಯೋಗಿ ವೀಣಾ ಸಿದ್ದಾಪುರ ನೇರ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀಣಾ, ಟೌನ್ ಹಾಲ್ ಬಳಿ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ. ಸೊ ಇವತ್ತು ಮೊದಲನೇ ದಿನ ಯಾವ ರೀತಿ ಬಂದ್ನ ಬಿಸಿ ಕಾಣ್ತಾ ಇದೆ, ಅದರ ಜೊತೆಗೆ ಪ್ರತಿಭಟನಾಕಾರರು ಏನು ಹೇಳ್ತಾ ಇದ್ದಾರೆ ಅಲ್ಲಿ ಅಂತ?
ಸರ್ಕಾರದೇನು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತೇನು ಕಾರ್ಮಿಕ ಸಂಘಟನೆಗಳು ಒಂದು ಜೋರಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಮೊದಲ ದಿನ ಮುಷ್ಕರ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದ್ರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಸಂಘಟನೆಗಳು ಏನು ಬೆಳಗ್ಗೆ ಬಂದ ಹಿನ್ನೆಲೆಯಲ್ಲಿ ಅಂದ್ರೆ BMTC ಆಗಿರ್ಬೋದು, KSRTC ಬಸ್ಗಳೆಲ್ಲವೂ ಓಡಾಡ್ತಾ ಇದ್ವು. ಆ ಹಿನ್ನೆಲೆ ಎಲ್ಲ ಒಂದ್ ಕಡೆ ಬಂದ ಬಿಸಿ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯ ಟೌನ್ ಹಾಲ್ ನಲ್ಲಿ ಬಿಸಿ ಜೋರಾಗಿದೆ ಅಂತಾನೆ ಹೇಳ್ಬೋದು. ನಾನೀಗ ನಗರದ ಟೌನ್ ಹಾಲ್ ಬಳಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು CITU ಆಗಿರೋದು, AITUC ಆಗಿರ್ಬೋದು, TUCC ಆಗಿರ್ಬೋದು, ಹೀಗೆ ಸಾಕಷ್ಟು ಕಾರ್ಮಿಕ ಸಂಘಟನೆಗಳು ಕೂಡ ಟೌನ್ ಹಾಲ್ ಬಳಿ ಜಮಾಯಿಸಿರುವಂತದ್ದು. ಅಂದ್ರೆ ಏನು 12 ಬೇಡಿಕೆಗಳನ್ನ ಇಟ್ಕೊಂಡು ಏನು ಇವರೊಂದು ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಸೊ ಜೊತೆಗೆ ಕೇಂದ್ರ ಸರ್ಕಾರ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಇದೀಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸಾಕಷ್ಟು ಸಂಖ್ಯೆಯ ಕಾರ್ಮಿಕರು ಬೆಂಗಳೂರಿನಲ್ಲಿ ಕಂಡು ಬರುವಂಥದ್ದು ಪೀಣ್ಯ ಹಾಗೆ ಜಾಲಹಳ್ಳಿ ಆ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಘಟಿತ ವಲಯ ಇದೆ. ಸೊ ಇವತ್ತು ಅಲ್ಲಿ ಸಾಕಷ್ಟು ಪ್ರತಿಭಟನೆ ನಡೀತಾ ಇದೆ. ಯಾವ ರೀತಿ ಅಲ್ಲಿನ ಹವಾ ಕಾಣ್ತಾ ಇದೆ, ಏನು ಹೇಳ್ತಾರೆ ಪ್ರತಿಭಟನಾ ನಿರತರು ಅಂತ? ಹೌದು ಗುರುಪ್ರಸಾದ್, ಏನು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನುಗಳು ನೀವು ತಂದ್ರೆ ಪರವಾಗಿಲ್ಲ, ಆದರೆ ಜನರು, ರೈತರು, ಕಾರ್ಮಿಕರಿಗೆ ಅನ್ಯಾಯ ಆಗ್ತಕ್ಕಂಥ ಯಾವುದೇ ಕಾನೂನು ತಂದ್ರೆ ಅದನ್ನು ನಾವು ವಿರೋಧಿಸ್ತೀವಿ ಅನ್ನೋದಕ್ಕೆ ಇವತ್ತು ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂಥ ಕಾರ್ಮಿಕರ ಪ್ರತಿಭಟನೆ ಪ್ರಮುಖ ಸಾಕ್ಷಿ ಅಂತ ಅನ್ಬೋದು. ಈಗ ನಮ್ಮ ದೃಶ್ಯಗಳಲ್ಲಿ ನಾವು ಗಮನಿಸ್ಬೋದು. ಏನು ಈಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ TVS, ಬೃಂದಾವನ ಹಾಗೇನೆ ಜಾಲಹಳ್ಳಿ ಕ್ರಾಸ್ವರೆಗೂ ಸುಮಾರು 2000ಕ್ಕೂ ಹೆಚ್ಚು ಕಾರ್ಮಿಕರು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಜಮಾವಣೆ ಆಗಿರ್ತಕ್ಕಂಥದ್ದು. ಸುಮಾರು 4-5 ಕಿಲೋಮೀಟರ್ ಕಾಲ ಇರ್ತಕ್ಕಂಥ ಡಿಸ್ಟೆನ್ಸ್ ಅಲ್ಲಿ ಈ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಈ ಪ್ರತಿಭಟನೆ ಮೆರವಣಿಗೆಯ ಮುಖ್ಯ ಉದ್ದೇಶ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಥವಾ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾವಿರಾರು ಜನ ಕಾರ್ಮಿಕರಿಗೆ 18,000 ವೇತನವನ್ನ ನಿಗದಿಪಡಿಸಬೇಕು. ಹಾಗೇನೆ ಅವರಿಗೆ ESI ಆಗಲಿ, PF ಆಗಲಿ, ಬೇರೆ ಬೇರೆ ಏನು ಬೇಡಿಕೆಗಳಿದೆ, ಸಾಮಾನ್ಯ ಬೇಡಿಕೆಗಳಿದೆ ಏನಿದೆ, ಆ ಬೇಡಿಕೆಗಳನ್ನು ಕೊಡಬೇಕು ಅನ್ನೋದು ಪ್ರತಿಭಟನಾಕಾರರ ಮುಖ್ಯ ಉದ್ದೇಶ. ಈ ಏನು ಮೆರವಣಿಗೆ ನಡೀತು, ಮೆರವಣಿಗೆಯಲ್ಲಿ ಅಂದ್ರೆ ಇಡೀ ಏಷ್ಯಾದಲ್ಲೇ ದೊಡ್ಡದಾಗಿರ್ತಕ್ಕಂಥ ಕೈಗಾರಿಕಾ ಪ್ರದೇಶವನ್ನು ಹೊಂದಿರತಕ್ಕಂಥ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 100 ಜನ ಕೈಗಾರಿಕೆಗಳಿದೆ. ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಾವಿರಾರು ಜನ ಕಾರ್ಮಿಕರು ತಮ್ಮ ನೋವನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ಕಾನೂನು ಕಾರ್ಮಿಕರ ಪರವಾಗಿಲ್ಲ, ಕಾರ್ಮಿಕರ ಪರವಾಗಿರ್ತಕ್ಕಂಥ ಕಾನೂನು ನೀವು ತರಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಘೋಷಣೆ ಕೂಗಿ ತಮ್ಮ ನೋವನ್ನ, ತಮ್ಮ ಕೋಪವನ್ನ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭ ಈ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯೂನಿಯನ್ ಲೀಡ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ನೀವು ಪ್ರತಿಭಟನಾ ಮೆರವಣಿಗೆನ ಎಲ್ಲಿಂದ ಬಂದ್ರಿ, ಈಗ ಎಲ್ಲಿ ಜಮಾವಣೆ ಆಗಿದ್ದೀರಿ? ನಾವು ನಮ್ಮ ಗಾರ್ಮೆಂಟ್ ಲೇಬರ್ ಯೂನಿಯನ್ MA ಕಾಲೋನಿ ಬಸ್ ಸ್ಟಾಪ್ ಇಂದ ಸ್ಟಾರ್ಟ್ ಮಾಡಿದೀವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಬೇರೆ ಬೇರೆ ಯೂನಿಯನ್ಗಳು CITU, CPM ಏನಿದೆ, AITUC ಎಲ್ಲ ಯೂನಿಯನ್ಗಳು ಒಟ್ಟಿಗೆ ಸೇರಿ ಈ ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇಲ್ಲೊಂದು ಬಹಿರಂಗ ಸಭೆ ಮಾಡಬೇಕು ಅಂತ ಇಲ್ಲಿ ಮುಕ್ತಾಯ ಮಾಡಿ. ಎಷ್ಟು ಜನ ಕಾರ್ಮಿಕರು ಇವತ್ತು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರಿ? ಇವತ್ತು ಸುಮಾರು 4,000ದಿಂದ 5,000 ಜನದವರೆಗೂ ನಮ್ಮ ಜೊತೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಇನ್ನ ಕೂಡ ಸ್ವಲ್ಪ ಜನ ನಾವೇನು ಒಂದು ತಿಂಗಳ ಹಿಂದೆ ನೋಟಿಸ್ ಕೊಟ್ಟರು ಕೂಡ ರಜಾನ ಘೋಷಣೆ ಮಾಡಬೇಕು ಮುಷ್ಕರಕ್ಕೆ ಅಂತ ನೋಟಿಸ್ ಕೊಟ್ಟರು ಕೂಡ ಮ್ಯಾನೇಜ್ಮೆಂಟ್ ಅವರು ಇವತ್ತು ಕಾರ್ಮಿಕರ ವಿರೋಧವಾಗಿ ಕೆಲವೊಂದು ಕಂಪನಿಗಳಲ್ಲಿ ಕೆಲಸನ ಮಾಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ನಿಮ್ಮ ಪ್ರಮುಖ ಬೇಡಿಕೆಗಳೇನು ಇಂಪಾರ್ಟೆಂಟ್? ನಮ್ಮ ಪ್ರಮುಖ ಬೇಡಿಕೆ ಅಂದ್ರೆ ಒಟ್ಟಾರೆಯಾಗಿ ಇವಾಗ ಏನು ಸಮಾಜದಲ್ಲಿ ಇರುವಂತದ್ದು ಪ್ರಮುಖವಾಗಿ ಇವಾಗ ಎಲ್ಲರೂ ಕಾರ್ಮಿಕರಾಗಿರೋದ್ರಿಂದ ಎಲ್ಲರಿಗೂ ಕೂಡ ಸಾಮಾಜಿಕವಾಗಿ ಸಮಾನತೆಯಿಂದ ಒಂದು 18,000 ಕನಿಷ್ಠ ವೇತನನ ಸರ್ಕಾರ ಫಿಕ್ಸ್ ಮಾಡಬೇಕು, ಸಮಾನ ವೇತನ ಅಂತ ಒಂದು ಪ್ರಮುಖ ಬೇಡಿಕೆ ಇದೆ ಇವತ್ತು ನಮ್ದು. ಜೊತೆಗೆ ಏನು ಕಾರ್ಮಿಕ ಕಾನೂನುಗಳನ್ನ ಕೇಂದ್ರ ಸರ್ಕಾರ ಇವತ್ತು ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ ಇವತ್ತು, ಅದು ಎಲ್ಲಾನು ಕೂಡ ಕಾರ್ಮಿಕರ ವಿರೋಧವಾಗಿರುವಂತ ಕಾನೂನು ಅಂತ ಪ್ರಮುಖವಾಗಿ ಇದು ಎರಡು ಇದೆ. ಇದರ ಜೊತೆಗೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಕೈಗಾರಿಕೆಗಳು ಏನಿದೆ ಇವತ್ತು ಅವ್ರಿಗೂ ಕೂಡ ತುಂಬಾ ಈ ಬೆಲೆ ಏರಿಕೆಯಿಂದ ತುಂಬಾ ಹಾನಿ ಆಗ್ತಾ ಇದೆ. ಕಾರ್ಮಿಕರ ವಿರೋಧ ನೀತಿನ ತೋರಿಸ್ತಾ ಇದ್ದಾರೆ, ಮತ್ತೆ ರೈತ ವಿರೋಧ ನೀತಿನ ತೋರಿಸ್ತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಒಟ್ಟಾರೆಯಾಗಿ ಕಾರ್ಮಿಕ ವರ್ಗಕ್ಕೆ ಏನು ಬೇಕು ಅದನ್ನ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ. ಅದ್ರ ಪರವಾಗಿ ಮಾಲೀಕ ವರ್ಗಕ್ಕೆ ಅವ್ರಿಗೆ ಏನ್ ಬೇಕು ಮತ್ತೆ ಸರ್ಕಾರಕ್ಕೆ ಏನ್ ಬೇಕು ಆ ಆಟಿಟ್ಯೂಡ್ ನ ಇವತ್ತು ಆ ಧೋರಣೆನ ತೋರಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ಇಡೀ ನ್ಯಾಷನಲ್ ಈ ಸ್ಟ್ರೈಕ್ ಅನ್ನ ನಾವು ಸುಮಾರು 11 ಸಂಘಟನೆಗಳು ಸೇರಿ ನಾವು ಈ ಸ್ಟ್ರೈಕ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಮತ್ತೆ ಈಗ ಪ್ರಮುಖವಾಗಿ ಈ ಕೇಂದ್ರ ಸರ್ಕಾರದ ಯಾವ ಅಂಶದ ವಿರುದ್ಧ ನಿಮ್ಮ ಹೋರಾಟ? ಇವಾಗ ಏನ್ ಅಂಶ ಅಂತಂದ್ರೆ ನಮ್ಮ ಕಾರ್ಮಿಕರ
ಕಾನೂನುಗಳು ಏನ್ 44 ಕಾನೂನುಗಳು ನಮ್ಮ ಕಾರ್ಮಿಕರ ಪರವಾಗಿದವೋ ಅವನ್ನೆಲ್ಲ ತಿದ್ದುಪಡಿ ಮಾಡಿ ಕೇವಲ 4 ಸಂಹಿತೆ ಅಂತ ಮಾಡಿ ನಮ್ಮ ಕಾರ್ಮಿಕರಿಗೆ ಏನ್ ಹೊಡೆತ ಹೊಡಿಬೇಕು. ಈ NDA ಸರ್ಕಾರ ಬಂದಾಗಿಂದ ಯಾವ ಕಾರ್ಮಿಕರ ಪರವಾಗಿನೂ ಯಾವುದೇ ಒಂದು ಕಾನೂನನ್ನ ಮಾಡ್ತಾ ಇಲ್ಲ. ಈಗ ಎಲ್ಲೋ ಒಂದ್ ಕಡೆ ಪ್ರತಿಭಟನೆಗೆ ಎಲ್ಲಾ ಕಡೆಯಿಂದ ಎಲ್ಲಾ ವರ್ಗಗಳಿಂದ ಬೆಂಬಲ ಸಿಗ್ತಾ ಇಲ್ಲ ಅಂತ ನೋವಿದೆ. ಹೌದು ಸರ್, ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಮೊದಲೇ ಇದನ್ನೆಲ್ಲ ಸಾರ್ವಜನಿಕವಾಗಿ ಒಂದು ಬಹಿರಂಗ ಸಭೆಗಳು ಮಾಡಿ ಕರಪತ್ರ ಹಂಚೋದ್ರ ಮೂಲಕ ಎಲ್ಲಾ ಸಾಮಾನ್ಯ ಜನರಿಗೂ ಅರ್ಥ ಆಗೋ ತರ ಈ ಮುಷ್ಕರಕ್ಕೆ ಬೆಂಬಲ ಕೊಡಿ ಅಂತ ಸೂಚಿಸಿದ್ರು. ಇವತ್ತು ಅವರವ್ರ ಹೊಟ್ಟೆಪಾಡು ನೋಡ್ಕೊಂಡು ಅವ್ರವ್ರು ಸುಮ್ಮನಾಗ್ಬಿಟ್ಟಿದ್ದಾರೆ. ಈ ವ್ಯವಸ್ಥೆ ಇದು ಇಲ್ಲಿ ನೆರೆದಿರ್ತಕ್ಕಂತ ಸಾವಿರಾರು ಜನರ ಕಾರ್ಮಿಕರ ಆಕ್ರೋಶ. ಅಂದ್ರೆ ಕಾರ್ಮಿಕರಿಗೆ ನ್ಯಾಯ ಆಗ್ತಕ್ಕಂತ ನೀವು ಏನೇ ಮಾಡ್ಲಿ ನಮ್ ಬೆಂಬಲ ಇದೆ, ನಮ್ ಹೊಟ್ಟೆ ಮೇಲೆ ಹೊಡಿಬೇಡಿ ಅನ್ನೋದು ಸಾವಿರಾರು ಜನ ಪ್ರತಿಭಟನಾ ಕಾರ್ಮಿಕರ ಒತ್ತಾಯ, ಒಕ್ಕೂರಲ ಧ್ವನಿ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.